ತುಂಬಾ ಕಾಮನ್ ಆಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇನ್ನೊಂದು ಕಂಡೀಷನ್ ಅಂದ್ರೆ ಎಕ್ಸಿಮಾ ಅಥವಾ ಇಸುಬು ಅಂತ. ಅದರಲ್ಲೂ ರೌಂಡ್ ರೆಡ್ ಪ್ಯಾಚಸ್ ಇರುತ್ತೆ, ತುಂಬಾ ಕಡ್ತಾ ಇರುತ್ತೆ. ಎಕ್ಸಿಮಾ ಸ್ಪ್ರೆಡ್ ಆಗೋದಿಲ್ಲ, ವೆರಸ್ ಟೀನಿಯಾ ಸ್ಪ್ರೆಡ್ ಆಗುತ್ತೆ. ಸುತ್ತಮುತ್ತ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಏನಾಗುತ್ತೆ, ಫಸ್ಟ್ ಥಿಂಗ್ ದೇ ಗಿವ್ ಸ್ಟೀರಾಯ್ಡ್. ನಮ್ಮ ಬಟ್ಟೆ ಸಹ ಸಪ್ರೇಟ್ ಆಗಿ ಚೆನ್ನಾಗಿ ನಾವು ಬಿಸಿನೀರಲ್ಲಿ ವಾಶ್ ಮಾಡಿ ಬಿಸಿಲಲ್ಲಿ ಡ್ರೈ ಮಾಡೋದು ಬೆಟರು. ಆ್ಯಂಡ್ ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ಐರನ್ ಮಾಡೋದ್ರಲ್ಲೂ ಏನು ತಪ್ಪಿಲ್ಲ. ಆ್ಯಂಡ್ ಪಥ್ಯಕ್ಕೆ ಬಂದರೆ ತುಂಬ ಜನ ಕೇಳ್ತಾರೆ, ಮೇಡಮ್ ನಾನು ಮಟನ್ ಚಿಕನ್ ತಿಂದಾಗ ಜಾಸ್ತಿ ಆಗುತ್ತೆ ಅಂತ. ನಮ್ಮ ಮನುಷ್ಯರ ಗುಣ ಏನಂದರೆ ಒಂದು ಸ್ವಲ್ಪ ಕಮ್ಮಿ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ. ಈ ಥರ ಪದೇ ಪದೇ ಮಾತ್ರೆ ತಗೊಳ್ಳೋದ್ರಿಂದ ಲಿವರ್ ಕೂಡ ಅಫೆಕ್ಟ್ ಆಗುತ್ತೆ. ತುಂಬ ಜನ ಈ ನಡುವೆ ಜೀನ್ಸ್ ಮತ್ತು ಈ ಸ್ಪೋರ್ಟ್ಸ್ ವೇರ್ನ ಇಡೀ ದಿನ ಆ್ಯಂಡ್ ಸಮ್ಟೈಮ್ಸ್ ಇವನ್ ಮಲ್ಕೊಳ್ಳೋಕ್ಕೂ ಅದೇ ಉಡುಪನ್ನ ಧರಿಸ್ತಾ ಇದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ವರ್ಷ, ಪ್ರಾಕ್ಟಿಸಿಂಗ್ ಡರ್ಮಟಾಲಜಿಸ್ಟ್ ಅಟ್ ಬ್ಯಾಂಗ್ಳೂರ್. ಟೀನಿಯಾ ನಾವು ಕಾಮನ್ ಟರ್ಮ್ ಬಂದು ರಿಂಗ್ ವರ್ಮ್ ಅಂತ ಕರಿತೀವಿ. ಇದು ಫಸ್ಟ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೋಸ್ಟ್ ಆಫ್ ದ ಟೈಮ್ ಇದು ಸಂಧಿಗಳಲ್ಲಿ, ಉದಾಹರಣೆಗೆ ಈ ತೊಡೆ ಸಂಧಿಗಳಲ್ಲೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದು. ಏನಕ್ಕೆ ಬರುತ್ತೆ ಅಂದರೆ, ಈ ಡೈಲಿ ನಾವು ಸ್ನಾನ ಮಾಡದೇ ಇದ್ದಾಗ ಆ ಬೆವರು ಆ ತೇವಾಂಶ ಅಲ್ಲೇ ಕೂತ್ಕೊಂಡು ಸರಿಯಾಗಿ ಒಣಗದೇ ಇರೋ ಬಟ್ಟೆ ಹಾಕ್ಕೊಂಡ್ರೆ ಆ್ಯಂಡ್ ಒದ್ದೆ ಬಟ್ಟೆಯಲ್ಲಿ ಜಾಸ್ತಿ ಹಾಗೆ ಇದ್ರು ಮತ್ತು ತುಂಬ ಟೈಟ್ ಕ್ಲೋದಿಂಗಿಂದ ಬರುತ್ತೆ. ಇದ್ರ ಲಕ್ಷಣಗಳು ಏನಂದರೆ, ರೌಂಡ್ ರೆಡ್ ಅಥವಾ ಕೆಂಪಿಗೆ ಪ್ಯಾಚಸ್ ಥರ ಬರುತ್ತೆ. ಅಸೋಸಿಯೇಟೆಡ್ ವಿತ್ ಕೆಲವ್ರಿಗೆ ತುಂಬ ನವೆ ಅಥವಾ ಕಡ್ತ ಆಗುತ್ತೆ. ಇದು ನಮಗೂ ಹರಡ್ಬೋದು ಆ್ಯಂಡ್ ಬೇರೆಯವ್ರಿಗೂ ಹರಡುತ್ತೆ. ಸೊ ಸ್ಟ್ರಿಕ್ಟಾಗಿ ನಮ್ಮ ಸೋಪು ಟವಲ್ ಇಟ್ಕೊಂಡ್ರೆ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ನೋಡೋದು ತೊಡೆ ಸಂಧಿಗಳಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ನಾವು ಕುತ್ಕೊಳ್ಳೋ ಜಾಗಕ್ಕೂ ಹರಡ್ತಾ ಬರುತ್ತೆ. ನಾವದು ಅಂದರೆ ನಾವೇ ಇರೋದ್ರಿಂದ ಸ್ಕ್ರ್ಯಾಚ್ ಮಾಡೋದ್ರಿಂದ ಬೇರೆ ಜಾಗಕ್ಕೂ, ಎಸ್ಪೆಷಲಿ ಕಂಕ್ಲು, ಹೆಣ್ಮಕ್ಳಲ್ಲಿ ಎದೆ ಭಾಗದಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ನಾವು ತುಂಬ ಕಾಮನ್ ಆಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇನ್ನೊಂದು ಕಂಡೀಷನ್ ಅಂದರೆ ಎಕ್ಸಿಮಾ ಅಥವಾ ಇಸುಬು ಅಂತ. ಅದರಲ್ಲೂ ರೌಂಡ್ ರೆಡ್ ಪ್ಯಾಚಸ್ ಇರುತ್ತೆ, ತುಂಬ ಕಡ್ತಾ ಇರುತ್ತೆ. ಬಟ್ ಇದು ಎಕ್ಸಿಮಾ ಅಥವಾ ಇಸುಬು ಏನಂದರೆ ಅದು ಡ್ರೈ ಕಂಡೀಷನ್, ಡ್ರೈ ಸ್ಕಿನ್ ಕಂಡೀಷನ್ನು. ಕಾಮನ್ ಆಗಿ ನಾವು ನೋಡೋದು ಕಾಲುಗಳಲ್ಲಿ, ಬಟ್ ಬೇರೆ ಬಾಡಿಯಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ದಿಸ್ ಡಸಂಟ್ ಸ್ಪ್ರೆಡ್, ಎಕ್ಸಿಮಾ ಸ್ಪ್ರೆಡ್ ಆಗೋದಿಲ್ಲ, ವೆರಸ್ ಟೀನಿಯಾ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ನೀವು ಸುತ್ತಮುತ್ತ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಏನಾಗುತ್ತೆ, ಫಸ್ಟ್ ಥಿಂಗ್ ದೇ ಗಿವ್ ಸ್ಟೀರಾಯ್ಡ್. ಓಕೆ, ಎಕ್ಸಿಮಾ ನಿಮ್ಗೆ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಟೀನಿಯಾ ಏನಾಗುತ್ತೆ, ಇಟ್ ಈಸ್ ಅ ಫಂಗಲ್ ಇನ್ಫೆಕ್ಷನ್ಗೆ ನಾವು ಸ್ಟೀರಾಯ್ಡ್ ಹಚ್ಚಿದ್ರೆ ಅದು ಇನ್ನೂ ಫರ್ದರ್ ಜಾಸ್ತಿ ಆಗುತ್ತೆ. ಸೊ ಆ ಕ್ಷಣಕ್ಕೆ ಕಡ್ತ ಕಮ್ಮಿ ಆದರೂ ಸಹ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೆಲವೊಂದು ಇರಿಟೇಟಿಂಗ್ ಕ್ರೀಮ್ಸ್ ಎಲ್ಲ ತುಂಬ ಹಚ್ತಾರೆ, ಬಟ್ ಅದು ಸ್ಕಿನ್ ಬರ್ನ್ ಆಗುತ್ತೆ. ಸೊ ಓವರ್ ದ ಕೌಂಟರ್ ಡ್ರಗ್ಸ್ ಇದಕ್ಕೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಬಿಕಾಸ್ ಇದು ಯಾವುದೇ ರೀತಿಯಲ್ಲೂ ನಿಮಗೆ ವಾಸಿ ಮಾಡೋ ಚಾನ್ಸಸ್ ಇರಲ್ಲ. ಇನ್ಫ್ಯಾಕ್ಟ್ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ ಆಗುತ್ತೆ. ಸೊ ಆಲ್ವೇಸ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್. ಬಟ್ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ? ಸ್ಪ್ರೆಡ್ ಆಗೋದು ಮೇನ್ ನಮ್ಮ ಟವಲ್ ಅಥವಾ ಸೋಪ್ಗಳಿಂದ. ಸೊ ಸಪ್ರೇಟ್ ಟವಲ್ ಸೋಪ್ ಇಟ್ಕೊಂಡು ನಮ್ಮ ಬಟ್ಟೆ ಸಹ ಸಪ್ರೇಟಾಗಿ ಚೆನ್ನಾಗಿ ನಾವು ಬಿಸಿನೀರಲ್ಲಿ ವಾಶ್ ಮಾಡಿ ಬಿಸಿಲಲ್ಲಿ ಡ್ರೈ ಮಾಡೋದು ಬೆಟರು. ಆ್ಯಂಡ್ ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ಐರನ್ ಮಾಡೋದ್ರಲ್ಲೂ ಏನು ತಪ್ಪಿಲ್ಲ. ಆ್ಯಂಡ್ ಜನರಲಿ ನಮಗೆ ಬರಬೇಕಾದ್ರೆ ಈ ಸಂಧಿಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಎ ಮೆನ್ಷನ್, ತೊಡೆ ಸಂಧಿಗಳಲ್ಲಿ ಇರ್ಬೋದು, ಕಂಕ್ಲಲ್ಲಿ ಅಥವಾ ಎದೆ ಭಾಗದಲ್ಲೆಲ್ಲ ಬರ್ಬೋದು. ಸ್ಪ್ರೆಡ್ ಆದಾಗ ಏನಾಗುತ್ತೆ, ಟವಲ್ ಅಥವಾ ಸೋಪ್ ಯೂಸ್ ಮಾಡಿದಾಗ ಐದರ್ ಫೇಸಲ್ಲಿ ಅಥವಾ ಕಾಲಲ್ಲಿ ಅಥವಾ ಹ್ಯಾಂಡ್ಸಲ್ಲಿ ಬರುತ್ತೆ. ದಟ್ ಈಸ್ ವೆನ್ ಈ ಇಸುಬ್ಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಸಂಧಿಗಳಲ್ಲಿ ಫಸ್ಟ್ ನಿಮಗೆ ನವೆ ಆ ಥರ ಇದ್ದರೆ ಐದರ್ ನಾವು ಟೀನಿಯಾ ಅಥವಾ ಇನ್ನೊಂದು ಸ್ಕೇಬೀಸ್ ಅಂತ ಬರುತ್ತೆ, ಇಚ್ಚಿಂಗ್. ಬಟ್ ಅದರಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಗುಳ್ಳೆ ನವೆ ಥರ ಇರುತ್ತೆ, ಆಸ್ ಸಚ್ ಪ್ಯಾಚಸ್ ಏನೂ ಇರೋದಿಲ್ಲ. ಸೊ ಇದೆಲ್ಲ ಇರೋದ್ರಿಂದ ನಿಮಗೆ ಫಸ್ಟ್ ಆ ಥರ ಕಾಣಿಸ್ಕೊಂಡ್ರೆ ಬೆಟರ್ ನೀವು ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡೋದು. ಆ್ಯಂಡ್ ಈವನ್ ಪ್ರಿವೆನ್ಷನ್ಗೆ ನಾವು ಪೌಡರ್ ಸಹ ಬೇಸಿಕಲಿ ಡ್ರೈ ಇಟ್ಕೋಬೇಕು. ಆ್ಯಂಡ್ ತುಂಬ ಬೆವರೋ ಚಾನ್ಸಸ್ ಇದ್ದಾಗ ಅಬ್ಸಾರ್ಬಿಂಗ್ ಪೌಡರ್ಸ್ ಅಂತ ಬರುತ್ತೆ, ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಸೊ ಇದರಲ್ಲಿ ಸೀಸನಲ್ ವೇರಿಯೇಷನ್ ಅಂದರೆ ಕೆಲವ್ರಿಗೆ ವಿಂಟರ್, ಈ ಚಳಿಗಾಲದಲ್ಲಿ ಏನಾಗುತ್ತೆ, ಸರಿಯಾಗಿ ಬಟ್ಟೆ ಒಣಗೋದಿಲ್ಲ, ಅಥವಾ ಈ ಜೀನ್ಸ್ಗಳೆಲ್ಲ ಜಾಸ್ತಿ ಹೊತ್ತು ಇದ್ದಾಗ್ಲೂ ತೇವಾಂಶ ಡ್ರೈ ಆಗಲ್ಲ, ಅದರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವ್ರಿಗೆ ಸಮ್ಮರ್, ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬೆವರ್ತೀವಿ, ಆ ಬೆವರಿಂದನೂ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವರ್ಷ ಪೂರ್ತಿ ಪೌಡರ್ ಬಳಸ್ಬೋದು. ಇಲ್ಲ ಕೆಲವ್ರಿಗೆ ವಿಂಟರಲ್ಲೇ ಜಾಸ್ತಿ ಇರಿಟೇಷನ್ ಗೊತ್ತಾಗ್ಬಿಡ್ತಲ್ಲ, ಅವಾಗ ಪೌಡರ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಬೇಸಿಗೆಯಲ್ಲಿ ತುಂಬ ಬೆವರೋರು ಅದನ್ನು ಪೌಡರ್ನ ಬೇಸಿಗೆಲಾದರೂ ಯೂಸ್ ಮಾಡ್ಬೋದು.
ಅಂಡ್ ಪಥ್ಯಕ್ಕೆ ಬಂದ್ರೆ ತುಂಬಾ ಜನ ಕೇಳ್ತಾರೆ, ಮೇಡಮ್ ನಾನು ಮಟನ್ ಚಿಕನ್ ತಿಂದಾಗ ಜಾಸ್ತಿ ಆಗುತ್ತೆ ಅಂತ. ಇದನ್ನ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಯಾವುದೇ ಫುಡ್ಡಿಂದ ಇದರಲ್ಲಿ ಫುಡ್ಗೆ ಇದಕ್ಕೂ ಏನೂ ಕನೆಕ್ಷನ್ ಇಲ್ಲ. ಮೇ ಬಿ ಅನ್ನಿಸ್ಬೋದು, ಬಟ್ ಇದನ್ನ ಫುಡ್ ಅವಾಯ್ಡ್ ಮಾಡೋದು ಯಾವುದೇ ಥರ ಪಥ್ಯ ಇದಕ್ಕೆ ಬೇಕಾಗದೇ ಇಲ್ಲ. ಆ್ಯಂಡ್ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ, ಯಾಕಂದರೆ ಅವ್ರಿಗೆ ಕೆಲವೊಂದು ಗ್ಲ್ಯಾನ್ಸ್ ಬೆಳೆದಿರೋದಿಲ್ಲ. ಮೋಸ್ಟ್ ಕಾಮನ್ಲಿ ನಾವು ನೋಡೋದೇ ಇದನ್ನು ಅಡಲ್ಟ್ಸ್. ಬಟ್ ವೆನ್ ಆ್ಯಸ್ ಸ್ಪ್ರೆಡ್ ಆಗೋದ್ರಿಂದ ಟವಲ್ ಅಥವಾ ಸೋಪ್ ಯೂಸ್ ಮಾಡೋದ್ರಿಂದ ಬರ್ಬೋದು. ಬಟ್ ಮಕ್ಕಳಲ್ಲಿ ಟೀನಿಯಾ ಕ್ಯಾಪಿಟಿಸ್ ಅಂತ ಬರುತ್ತೆ, ಅದು ತಲೆಯಲ್ಲಿ ಮಾತ್ರ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಸೊ ಅಡಲ್ಟ್ಸ್ ಅಲ್ಲಿ ಬೇರೆ ಜಾಗದಲ್ಲಿ ಅಂದರೆ ನೇಲ್ಸ್ ಅಫೆಕ್ಟ್ ಆಗ್ಬೋದು, ಮೈಕೋಸಿಸ್ಟೀನಿಯಾ ಅಂಗೋಮ್ ಅಂತೀವಿ. ಆ್ಯಂಡ್ ಪಾದದಲ್ಲಿ ಕೆಲವರು ತುಂಬ ನೀರಲ್ಲಿ ಜಾಸ್ತಿ, ಎಸ್ಪೆಷಲಿ ಹೌಸಲ್ಲಿ ಜಾಸ್ತಿ ಕೆಲಸ ಮಾಡಿದಾಗ ಈ ಡಿಟರ್ಜೆಂಟ್ಗಳಿಂದ ಜಾಸ್ತಿ ನೀರಲ್ಲೇ ಕೆಲಸ ಮಾಡಿದಾಗ ಬರೋ ಚಾನ್ಸಸ್ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಇಸುಬಾದಾಗ ಸ್ಟೀರಾಯ್ಡ್ ಕ್ರೀಮ್ಸ್ ಹಚ್ಬಿಟ್ಟು ಅದರದ್ದು ಸೆಕೆಂಡ್ರಿ ಇನ್ಫೆಕ್ಷನಿಂದ ಟೀನಿಯಾ ಅಥವಾ ಟೀನಿಯಾ ಪೀಡಿಸ್ ಅಂತೀವಿ, ಅಲ್ಲಿ ಅದರಲ್ಲೂ ಅಫೆಕ್ಟ್ ಆಗುತ್ತೆ ಪಾದದಲ್ಲಿ. ಇದರಲ್ಲಿ ಏನಂದ್ರೆ ಫಸ್ಟ್ ಆಸ್ ಇನ್ಫೆಕ್ಷನ್ ಒಂದು ಪಾದದಲ್ಲಿ ಬಂದು ಆಮೇಲೆ ಬೇರೆದಕ್ಕೆ ಸ್ಪ್ರೆಡ್ ಆಗಿ ಒಂದೊಂದ್ಸಲ ಕೈಗೂ ಸಹ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇವನ್ ಹಸ್ತದಲ್ಲೂ ಕೂಡ ಬರ್ಬೋದು. ಆಸ್ ಎ ಟೋಲ್ಡ್, ಜಾಸ್ತಿ ನಾವು ನೀರಲ್ಲೇ ಆದಾಗ ಹಸ್ತದಲ್ಲೂ ಬಂದು ಕೆಲವೊಂದ್ಸಲ ಅದರಿಂದಾನೇ ನೇಲ್ಸ್ ಎರಡೂ ಸಹ ಅಫೆಕ್ಟ್ ಆಗಿಬಿಟ್ಟು ಇನ್ಫೆಕ್ಷನ್, ಒಂದೊಂದ್ಸಲ ನೇಲ್ಸ್ಗೆ ಅಫೆಕ್ಟ್ ಆದಾಗ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಹ ಆಗ್ಬೋದು. ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ನೀರಲ್ಲಿ ಆಡೋದನ್ನಕ್ಕಿಂತ ಪದೇ ಪದೇ ತೊಳೆಯೋ ಅಭ್ಯಾಸನ ಬಿಡಬೇಕಾಗುತ್ತೆ. ಒಂದ್ಸಲ ಇಟ್ಕೊಂಡು ಕ್ಲೀನಾಗಿ ಡ್ರೈ ಮಾಡಿಕೊಂಡು ಮಾಯಿಶ್ಚರೈಸರ್ ಹಾಕೊಂಡ್ರೆ ಅವಾಗ ಗಿಸ್ಬು ಆಗೋದಿಲ್ಲ. ಅದರಿಂದ ಸ್ಟೀರಾಯ್ಡ್ ಕ್ರೀಮ್ಸ್ ಹಚ್ಚಿ ನಾವು ಸೆಕೆಂಡ್ರಿ ಫಂಗಲ್ ಇನ್ಫೆಕ್ಷನ್ ಸಹ ಅವಾಯ್ಡ್ ಮಾಡ್ಕೋಬಹುದು. ಸೊ ಟ್ರೀಟ್ಮೆಂಟ್ ಬಂದು ತುಂಬಾ ಜನ ಪಾಲಿಫಾರ್ಮಸಿ ಮಾಡ್ತಾರೆ, ಅಂದ್ರೆ 2-3 ಥರ ಟ್ಯಾಬ್ಲೆಟ್ ಆ್ಯಂಡ್ 2-3 ಥರ ಕ್ರೀಮ್ ಹಚ್ಕೊಂಡು ಸಾವಿರಾರು ಗಟ್ಟಲೆ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ನಿಮ್ಮ ಸುತ್ತಮುತ್ತ ಚರ್ಮ ರೋಗ ತಜ್ಞರು ಅಥವಾ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತಗೊಳ್ಳೋದು ಬೆಟರ್. ಇದಕ್ಕೆ ಬರೀ ಕ್ರೀಮ್ ಅಥವಾ ಬರೀ ಟ್ಯಾಬ್ಲೆಟ್ ಆದರೆ ಆಗೋದಿಲ್ಲ, ಜೊತೆಗೆ ಕ್ರೀಮು ಮತ್ತು ಟ್ಯಾಬ್ಲೆಟ್ ಜೊತೆಗೆ ತಗೋಬೇಕಾಗುತ್ತೆ. ಕರೆಕ್ಟಾಗಿ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿದ್ರೆ ಅಲ್ಲಿ ಕ್ಲಿನಿಕಲ್ ಕ್ಯೂರ್ ಅಂತಿರುತ್ತೆ. ಅದನ್ನ ನೋಡಿದ ತಕ್ಷಣ ಇಷ್ಟು ದಿನ ಟ್ಯಾಬ್ಲೆಟು ಕ್ರೀಮ್ ಬೇಕಾಗುತ್ತೆ ಅಂತ ಡಾಕ್ಟರ್ ಸಜೆಷನ್ ಮಾಡಿ ಅದ್ರ ಪ್ರಕಾರ ತಗೊಂಡ್ರೆ ಇದನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು. ಯಾಕೆಂದರೆ ದೆರ್ ಆರ್ ಸರ್ಟನ್ ಸ್ಕಿನ್ ಕಂಡೀಷನ್ಸ್ ಇದ್ದಾವೆ, ಇಲ್ಲಿ ಮೇಂಟೆನೆನ್ಸ್ ಬೇಕಾಗುತ್ತೆ. ಬಟ್ ಇದು ಆ ಥರ ಅಲ್ಲ, ಇದನ್ನು ಕಂಪ್ಲೀಟಾಗಿ ನಾವು ವಾಸಿ ಮಾಡ್ಕೋಬೋದು. ಬಟ್ ಮನುಷ್ಯರ ಗುಣ ಏನಂದರೆ ಒಂದು ಸ್ವಲ್ಪ ಕಮ್ಮಿ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ. ಸೊ ಏನಾಗುತ್ತೆ, ಒಂದು 15-20 ದಿನ ತಗೊಂಡ್ಮೇಲೆ ಕಮ್ಮಿ ಆಗುತ್ತೆ. ಸೊ ತುಂಬ ಜನ ಅದನ್ನು ಸ್ಟಾಪ್ ಮಾಡಿಬಿಡ್ತಾರೆ, ಮತ್ತೆ ರೀಸ್ಟಾರ್ಟ್ ಆಗುತ್ತೆ, ಮತ್ತೆ 10-15 ದಿನ ಮಾತ್ರೆ ತಗೊಂಡು ಈ ಥರ ಪದೇ ಪದೇ ಮಾತ್ರೆ ತಗೊಳ್ಳೋದ್ರಿಂದ ಲಿವರ್ ಕೂಡ ಅಫೆಕ್ಟ್ ಆಗ್ತದೆ. ಸೊ ಅಕಾರ್ಡಿಂಗ್ ಟು ನೀವು ಇನ್ನೊಂದು ಫಾಲೋ ಅಪ್ಪಲ್ಲಿ ನೀವು ಡಾಕ್ಟರ್ ಹೇಳ್ದಂಗೆ ಫಾಲೋ ಮಾಡಿಕೊಂಡ್ರೆ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಿ. ಆ್ಯಂಡ್ ತುಂಬ ಜನ ಈಸಿಯಾಗಿ ಸಿಗೋದಂದರೆ ಸ್ಟೀರಾಯ್ಡ್ ಕ್ರೀಮ್ ಏನಾಗುತ್ತೆ, ನಿಮ್ಗೆ ಡೆಫಿನೆಟ್ಲಿ ಕಡ್ತ ಎಲ್ಲ ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ. ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ಹಚ್ಚಿದಾಗ ಸ್ಕಿನ್ ತುಂಬ ತೆಳುವಾಗಿ ಹಾಳಾಗ್ತಾ ಹೋಗುತ್ತೆ. ಆ್ಯಂಡ್ ಲಾಂಗ್ ಟರ್ಮ್ ಹಚ್ಚಿದಾಗ ಸ್ಟ್ರೆಚ್ ಮಾರ್ಕ್ಸ್ ವಿಚ್ ಆರ್ ಪರ್ಮನೆಂಟ್, ಇದು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸಂಧಿಗಳಲ್ಲೆಲ್ಲ ಸ್ಕಿನ್ ತುಂಬ ಸೂಕ್ಷ್ಮ ಇರುತ್ತೆ. ಸೊ ಇವುಗಳನ್ನ ಹಚ್ಚಿ ನಾವು ಸ್ಕಿನ್ನ ಹಾಳು ಮಾಡಿ ಅದು ಕ್ಯೂರ್ ಆಗೋ ಕಂಡೀಷನ್ಗೆ ಕಂಪ್ಲೀಟಾಗಿ ಸೈಡ್ ಎಫೆಕ್ಟ್ ಸ್ಟೇ ಆಗೋ ಥರದ್ದು ವಿತ್ ಸ್ಟೀರಾಯ್ಡ್ ಕ್ರೀಮ್ ಹಚ್ಚೋದನ್ನ ಅವಾಯ್ಡ್ ಮಾಡೋದು ಬೆಟರ್. ಆ್ಯಂಡ್ ಕೆಲವೊಬ್ರು ಮನೆ ಮದ್ದು ಮಾಡಿಕೊಂಡು ಸ್ಕಿನ್ ಎಲ್ಲ ಬರ್ನ್ ಎಲ್ಲ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನೀವು ಹತ್ರವಾದ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಕ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪ್ರಿವೆನ್ಷನ್. ಇದನ್ನು ಪ್ರಿವೆನ್ಷನ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ತುಂಬ ಜನ ಈ ನಡುವೆ ಜೀನ್ಸ್ ಮತ್ತು ಈ ಸ್ಪೋರ್ಟ್ಸ್ ವೇರ್ನ ಇಡೀ ದಿನ ಆ್ಯಂಡ್ ಸಮ್ಟೈಮ್ಸ್ ಇವನ್ ಮಲ್ಕೊಳ್ಳೋಕ್ಕೂ ಅದೇ ಉಡುಪನ್ನ ಧರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, ತೇವಾಂಶ ಟೈಟ್ ಆಗಿರೋದ್ರಿಂದ ಆ್ಯಂಡ್ ಗಾಳಿ ಆಡೋದಿಲ್ಲ, ತೇವಾಂಶ ಅಲ್ಲೇ ಕುತ್ಕೊಂಡು ಸ್ಟಾರ್ಟ್ ಆಗುತ್ತೆ. ಸೊ ಬೆಸ್ಟ್ ಏನಂದರೆ ಡೈಲಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಡ್ರೈ ಮಾಡಿಕೊಂಡು ಲೂಸ್ ಕಾಟನ್ ಬಟ್ಟೆ ಹಾಕ್ಕೋಬೇಕಾಗುತ್ತೆ. ಬಟ್ ವೈ ಕಾಟನ್ ಯಾಕೆ ಅಂದರೆ ತೇವಾಂಶ ಅಥವಾ ಬೆವರಿದ್ರು ಅದು ಹೀರ್ಕೊಂಡು ಡ್ರೈ ಮಾಡುತ್ತೆ. ವೆರಾಸ್ ಈ ಜೀನ್ಸು ಸ್ಪೋರ್ಟ್ಸ್ ವೇರ್ ಎಲ್ಲ ಅದು ತೇವಾಂಶನ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಸೊ ಲೂಸ್ ಕಾಟನ್ ಬಟ್ಟೆ ಹಾಕ್ಕೊಂಡು ಪ್ರಿವೆಂಟ್ ಮಾಡ್ಕೋಬೇಕು. ಆ್ಯಂಡ್ ಬೇಸಿಕಲಿ ಇಟ್ ಶುಡ್ ಬಿ ಡ್ರೈ.